ಕರ್ವಾ ಸಿನಿಮಾ ಮೂಲಕ ಹಾರರ್ ಸಿನಿಮಾ ಪ್ರೇಕ್ಷಕರ ಮನಸ್ಸನ್ನ ಗೆದ್ದಿದಂಥ ನಿರ್ದೇಶಕ ನವನೀತ್ ಅವರು ಈಗ ಅಂಥದ್ದೇ ಒಂದು ದೊಡ್ಡ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಈಗ ಆಲ್ರೆಡಿ ಗೊತ್ತಿರ್ಬೋದು, ಚೂಮಂತರ್ ಸಿನಿಮಾದ ಒಂದಷ್ಟು ಗ್ಲಿಮ್ಸಸ್ಸನ್ನು ನೀವು ನೋಡಿರ್ತೀರಾ. ಸೊ ರಿಲೀಸಿ ಅಂತ ರೆಡಿಯಾಗಿದ್ದ ಸಿನಿಮಾ ಈಗ ಯೋಚನೆ ಮತ್ತು ಯೋಜನೆ ತುಂಬ ದೊಡ್ಡದಾಗ್ತಾ ಹೋಗ್ತಾ ಇದೆ. ಸೊ ಅದೇನು ಎತ್ತ ಅಂತ ಅಂದ್ಬಿಟ್ಟು ಮಾತನಾಡೋಕ್ಕೆ ನಮ್ಮ ಜೊತೆ ಖುದ್ದಾಗಿ ನಿರ್ದೇಶಕರಿದ್ದಾರೆ, ಬನ್ನಿ ಮಾತಾಡ್ಸೋಣ. ನವನೀತ್ ಅವರು ನಮಸ್ತೆ. ಎಸ್, ಕರ್ವಾ ನಂತರದಲ್ಲಿ ಅಂದರೆ ಹಾರರ್ ಸಿನಿಮಾ ಪ್ರೇಕ್ಷಕರಿಗೆ ಒಂದು ಹಿಡಿದಿಟ್ಟುಕೊಂಡಿದ್ದೀರಾ, ಅಂದರೆ ನಿಮ್ಮ ರೈಟಿಂಗಲ್ಲಿ ಜನರನ್ನ ಹಾರರ್ ಸಿನಿಮಾ ಪ್ರೇಕ್ಷಕರನ್ನ ಗೊತ್ತು ನಿಮಗೆ ಹೇಗೆ ಮಾಡಬೇಕು ಅಂತ ಅಂದ್ಬಿಟ್ಟು ಅದೇ ಹಂತದಲ್ಲಿ ಬರ್ತಿರುವಂಥ ಸಿನಿಮಾ ಚೂಮಂತರು. ಸೊ ಈಗ ಆಲ್ರೆಡಿ ಒಂದಷ್ಟು ಗ್ಲಿಮ್ಸಸ್ಸನ್ನು ಜನ ನೋಡಿ ಮೆಚ್ಚಿದ್ದಾರೆ. ರಿಲೀಸ್ಗೆ ಹತ್ರ ಆಯಿತು, ಬಟ್ ಮುಂದಕ್ಕೆ ಹೋಗೋಕ್ಕೆ ಏನು ಕಾರಣ ಅಂತ? ಅದೇ ತುಂಬ ಜನ ಸಿನಿಮಾ ನೋಡಿದ್ರು. ಅಂದರೆ ಲೈಕ್ ಬಿಸ್ನೆಸ್ ಪರ್ಪಸ್ಗೆ ಒಂದಷ್ಟು ಶೋಗಳನ್ನ ಹಾಕಿದ್ವಿ. ಆಗ ಎಲ್ಲರೂ ಹೇಳಿದ್ದಂಥದ್ದು ಒಂದೇನೆ, ಲೈಕ್ ಇದನ್ನು ಸ್ವಲ್ಪ ವಾಸ್ಟಾಗಿ ಮಾಡೋಣ ಅಂತ. ಅಂದರೆ ಬೇರೆ ಲ್ಯಾಂಗ್ವೇಜಲ್ಲೂ ಬಂದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಹಾರರ್ಗೆ ಆ್ಯಕ್ಚುಲಿ ನಮ್ಮ ಶರಣ್ ಸರ್ ಇಲ್ಲಿ ಯಾರು ಅಂತ ಅಂದ್ಬಿಟ್ಟು ನಮ್ಮ ಕರ್ನಾಟಕಕ್ಕೆಲ್ಲ ಗೊತ್ತು. ಬಟ್ ಅದರ್ ಲ್ಯಾಂಗ್ವೇಜ್ಗೆ ಹೋಯ್ತು ಅಂತಂದರೆ ಅಲ್ಲಿ ಹಾರರ್ ಮ್ಯಾಟ್ರ್ ಆಗುತ್ತೆ. ಸೊ ಸ್ಟಾರ್ ಕ್ಯಾಸ್ಟ್ ಅಷ್ಟು ಇಂಪಾರ್ಟೆಂಟ್ ಆಗಲ್ಲ, ಒಳ್ಳೆ ಕ್ವಾಲಿಟಿ ಇದ್ದರೆ ವರ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದಷ್ಟು ಜನ ಹೇಳಿದ್ರು. ಸೊ ಹಾಗಾಗಿ ಇದು ತೆಲುಗು, ತಮಿಳ್ ಮತ್ತು ಬೇರೆ ಲ್ಯಾಂಗ್ವೇಜ್ಗಳಿಗೂ ಒಂದು ಡಬ್ಬಿಂಗ್ ಮಾಡಿ ರಿಲೀಸ್ ಮಾಡೋವಂಥ ಒಂದು ಪ್ಲ್ಯಾನ್ ಇದೆ. ಸ್ವಲ್ಪ ದೊಡ್ಡದಾಗ್ತಾ ಹೋಗ್ತಾ ಇದೆ. ಸೊ ಹಾಗಾಗಿ ಮತ್ತು ಪಬ್ಲಿಸಿಟಿಗೆಲ್ಲ ತುಂಬ ಇದ್ದಿದ್ದ ಟೈಮ್ ಸ್ಪೇಸಲ್ಲಿ ತುಂಬ ಕಮ್ಮಿ ಆಗುತ್ತೆ ಅನಿಸ್ತು. ಹಾಗಾಗಿ ಒಂದು ಸ್ವಲ್ಪ ಮುಂದೆ ಹೋಗ್ತಾ ಇದ್ದೀವಿ ನಾವು. ಸೊ ಸಿನಿಮಾದ ಒಂದಷ್ಟು ಗ್ಲಿಮ್ಸಸ್ಸನ್ನು ನಾವು ಈಗಷ್ಟೇ ನೋಡಿದ್ವಿ. ಅದು ನೋಡಿದಾಗ ಅನ್ನಿಸ್ತಾ ಇದೆ, ಇದು ಕನ್ನಡದ ಮಟ್ಟಿಗೆ ತುಂಬ ದೊಡ್ಡ ಬಜೆಟ್ ಸಿನಿಮಾ ಹಾರರ್ ವಿಚಾರದಲ್ಲಿ. ಮತ್ತು ಆ ಥರದೊಂದು ಮೇಕಿಂಗು ಸಿನಿಮಾದಲ್ಲಿ ಕಾಣಿಸ್ತಾ ಇದೆ. ಈಗ ಅರುಂಧತಿ, ಭಾನುಮತಿ, ಒಂದಷ್ಟು ಸಿನಿಮಾಗಳು ನೋಡಿ ಆ ಸಾಲಿನಲ್ಲಿ ನಿಲ್ಲುವಂಥ ಸಿನಿಮಾ ಅಂತ ಅನ್ನಿಸ್ತಾ ಇದೆ. ಅದು ನೀವು ಒಪ್ತೀರಾ ಅಂತ? ಅಲ್ಲ, ಅದು ನಾವು ನಮ್ಮ ಕೈಲಾದ ಪ್ರಯತ್ನ ಮಾಡಿರ್ತೀವಿ. ಫೈನಲಿ ಜನ ಹೇಳಬೇಕು. ನಾವು ಏನೇ ಗ್ರ್ಯಾಂಡಾಗಿ ಮಾಡಿದ್ರು, ಎಷ್ಟೇ ದುಡ್ಡು ಖರ್ಚು ಮಾಡಿದ್ರು, ಕತೆ ಹಿಡಿದಿಟ್ಕೊಟ್ಟು ಕೂರಿಸ್ಕೊಳುತ್ತಾ ಜನಕ್ಕೆ ಇಷ್ಟ ಆಗುತ್ತಾ, ಜನನ ಎಂಟರ್ಟೈನ್ ಮಾಡುತ್ತಾ, ಜನನ ಹೆದರ್ಸುತ್ತಾ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಸೊ ಫೈನಲಿ ಜನಕ್ಕೆ ಇಷ್ಟ ಆಗುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ. ನಾನು ಹಿಂದೆ ಸಿನಿಮಾ ಕರ್ವ ಆಗಿರ್ಬೋದು. ಸೊ ಇಲ್ಲಿ ಇದ್ದಂತಹ ಅಲ್ಲಿ ಕೊಟ್ಟಂತಹ ಒಂದು ಎಂಟರ್ಟೈನ್ಮೆಂಟ್ ಒಂದು 4ರಷ್ಟು, ಒಂದು 4x ಟೈಮ್ಸಲ್ಲಿ ಇದು ಇರುತ್ತೆ ಅನ್ನೋ ಒಂದು ಹೋಪ್ ಕೊಡ್ತಾ ಇದ್ದೀನಿ. ಈಗ ಇಂಡಸ್ಟ್ರಿಯಲ್ಲಿ ನಡೀತಿರುವಂಥ, ಅಂದರೆ ಓಡ್ತಿರೋ ಕುದುರೆಗಳು ಅಂತಂದರೆ ಈ ಫ್ಯಾಂಟಸಿ ಸಬ್ಜೆಕ್ಟ್ಗಳು. 90s 80s ಬ್ಯಾಕ್ಡ್ರಾಪ್ ಸಿನಿಮಾಗಳನ್ನ ಕತೆ ಇಟ್ಕೊಂಡು ಮಾಡ್ತಾ ಇದ್ದಾರೆ, ಅದಕ್ಕೆ ದೊಡ್ಡ ಬಜೆಟ್ ಹಣವನ್ನು ಹುಡ್ತಾ ಇದ್ದಾರೆ. ಸೊ ಅದೆಲ್ಲನೂ ಬಿಟ್ಟು ಹಾರರ್ ಸಿನಿಮಾಗೆ ಈ ಮಟ್ಟದೊಂದು ದೊಡ್ಡ ಕ್ಯಾನ್ವಾಸ್ನಲ್ಲಿ ತುಂಬ ದೊಡ್ಡದಾಗಿ ಮಾಡಬೇಕು ಅಂತ ಕನಸು ಹೇಗೆ ಸ್ಟಾರ್ಟ್ ಆಯಿತು ಅಂತಂದ್ಬಿಟ್ಟು? ಅದೇ ನಾವು ನಮ್ಮ ಚಿತ್ರಗಳನ್ನ ನೋಡ್ತಾ ಬಂದಾಗ ಕಳೆದ ಒಂದಷ್ಟು ವರ್ಷದಿಂದ ಹಾರರ್ ಸಿನಿಮಾ ತುಂಬ ಕಮ್ಮಿ ಅಂತ ಅನ್ನಿಸ್ತು. ಅದಾದಮೇಲೆ ನನಗೂ ಕೂಡ ತುಂಬ ಜನ ಪ್ರೊಡ್ಯೂಸರ್ಸ್ಗಳು ಹೇಳೋದೇ ಹಾರರ್ ಮಾಡಿ ಅಂತ. ಅದು ಯಾಕೆ ಅಂತ ನನಗೂ ಗೊತ್ತಿಲ್ಲ. ಒಂದು 4-5 ಕತೆಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಬಟ್ ಹಾರರ್ ಮಾಡಿಬಿಡಿ ಅಂತಲೇ ನನಗೆ ಅಪ್ರೋಚ್ ಆಯಿತು. ಸೊ ಹಾಗಾಗಿ ಒಂದು ಓಕೆ. ಸೊ ಕರ್ವ ಎಲ್ಲ ಆಗೋಯ್ತು, ಈಗ ಮುಗಿದೋಯ್ತು. ಸೊ ಈಗ ಏನು ಮಾಡಿದ್ರು ತುಂಬ ದೊಡ್ಡದಾಗಿ ಮಾಡಬೇಕು. ಈಗಿನ ಕಾಂಪಿಟೇಷನ್ಸ್ಗಳು ಅಥವಾ ಬೇರೆ ಲ್ಯಾಂಗ್ವೇಜ್ ಯಾವ ಮಟ್ಟಕ್ಕೆ ಬರ್ತಾ ಇದೆ ಅಂತ ಗೊತ್ತು. ಸೊ ನಾವು ಅವ್ರ ಜೊತೆಗೆ ನಾವು ನಿಂತ್ಕೊಂಡು ಕಾಂಪೀಟ್ ಮಾಡಬೇಕು ಅಂತಂದರೆ ಅಷ್ಟೇ ದೊಡ್ಡದಾಗಿ ಮಾಡಬೇಕು ಅನ್ನೋ ಒಂದು ಇಟ್ಕೊಂಡು ಮಾಡಿರುವಂಥದ್ದು. ಸೊ ನೋಡೋಣ ಜನ ಏನಂತಾರೆ ಫೈನಲಿ ಅನ್ನೋದನ್ನು ಕಾಯ್ತಾ ಇದ್ದೀನಿ ನಾನು.